ಸೊ ಈ ವಿಚಾರದಲ್ಲಿ ಈಗ ಕಾಂಗ್ರೆಸ್ನವರು ನಿಯೋಗ ಏನು ಹೋಗ್ತಾ ಇದೆ ಅವರೆಲ್ಲ ಈಗ ಹೇಳ್ತಾ ಇರುವಂಥದ್ದು ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನು ಕೊಡೋಕೆ ಈಗ ಮುಂದಾಗ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ನಿವಾಸಕ್ಕೆ ಹೋಗಿದ್ದಾರೆ, ಅಲ್ಲಿ ಅವ್ರ ಜೊತೆಗೆ ಮಾತನಾಡಿದ್ದಾರೆ. 25 ಲಕ್ಷ ರೂಪಾಯಿ ಪರಿಹಾರ ಅಂತ ಹೇಳ್ತಾ ಇದ್ದಾರೆ. ಇದು ಮಾಡ್ಕೊಂಡು ಲೈಫ್ ಇದು ಮಾಡಿ ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ. ಈ ಮನೇದು ಹೇಳಿದಿಲ್ಲ ಬರೋದವ್ರ ಜೊತೆ ಮಾತಾಡ್ತೀವಿ, ಆ ಮನೇದು ಮಾಡಿಸ್ಕೊಡ್ತೀವಿ. ಅಮ್ಮ ನೀವು ಯಾವ್ದು ಚಿಂತೆ ಮಾಡೋದ್ ಬೇಡ. ಅಣ್ಣ ಜನ ಭರತನ್ನ ಜನ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದೀವಿ. ಇನ್ನೊಂದ್ಸತಿ ನಾವೆಲ್ಲ ನಾವು ಇನ್ನೊಂದ್ಸತಿ ಬರ್ತೀವಿ. ನೀವು 11 ದಿನ ಏನ್ ಕಾರ್ಯ ಎಲ್ಲ ಮಾಡಿ ನೀವು ಆಮೇಲೆ ನಾವು ಬರ್ತೀವಿ. ನಾವು ಬಂದು ನಿಮ್ಮ ಮಗನಿಗೆ ಏನ್ ಮಾಡ್ಬೇಕು ಮನೆ ಅದು ಮಾಡಿಸ್ಕೊಡ್ತೀವಿ. ಅದು ನಾವಿದ್ದೀವಪ್ಪ ನಿಮಗೆ ಸೊ ಅಲ್ಲೊಂದು ಭರವಸೆಯನ್ನ ಕೊಟ್ಟಿದ್ದಾರೆ, ನಿಮ್ಮ ಕಾರ್ಯ ಏನಿದೆ ಅದನ್ನೆಲ್ಲ ಮಾಡ್ಕೊಳ್ಳಿ. 11 ದಿನದ್ದು ಏನೇನಿದ್ದಾವೆ ಅವರೆಲ್ಲ ಆದ ನಂತರ ನಿಮ್ಮ ಮಗನ ವಿಚಾರದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿಕೊಡ್ತೀವಿ. ಮನೆ ಕಟ್ಟೋ ವಿಚಾರದಲ್ಲಾಗಿರ್ಬೋದು, ಕೆಲಸದ ವಿಚಾರದಲ್ಲಾಗಿರ್ಬೋದು ಅದನ್ನು ಕೊಡ್ತಾರಂತೆ. 25 ಲಕ್ಷ ಪರಿಹಾರವನ್ನು ಕೂಡ ಈಗ ನೀಡಿದ್ದಾರೆ. ಅದು ಸರ್ಕಾರದ ವತಿಯಿಂದ ಅಥವಾ ಜಮೀರ್ ಅವರದ್ದು ಸ್ವಂತದ್ದ ಅಥವಾ ಕಾಂಗ್ರೆಸ್ ಪಕ್ಷದ? ಕಾಂಗ್ರೆಸ್ ಪಕ್ಷದಾದರೆ ಕೊಡಲಿ, ಜಮೀರ್ ಅವ್ರ ಸ್ವಂತದ್ದಾದರೆ ಕೊಡಲಿ. ಸರ್ಕಾರದ ದುಡ್ಡಾದರೆ ಪ್ರಶ್ನೆಯನ್ನು ಎತ್ತಬೇಕಾಗತ್ತೆ. ಆಯ್ತು.